ಅಧಿಕಾರದ ಗದ್ದುಗೆ ಏರಲು ಡಿಸಿಎಂ ಡಿಕೆ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಧಿಕಾರದ ಗದ್ದುಗೆ ಏರಲು ಡಿಕೆಶಿ ಶತ ಪ್ರಯತ್ನ. ಹೈಕಮಾಂಡ್ ಭೇಟಿಗೆ ಅವಕಾಶ ಸಿಗದ ಹಿನ್ನೆಲೆ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾದ ಡಿಕೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತುಕತೆಯನ್ನ ನಡೆಸಿದ್ದಾರೆ ಡಿಕೆ ಶಿವಕುಮಾರ್. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಗೆ ಡಿಕೆ ವಿಫಲ ಯತ್ನವಾಯಿತು. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯಾದ ಕನಕಪುರ ಬಂಡೆ. ಗದ್ದುಗೆ ಏರಲು ಡಿಕೆ ಶತ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ನಾವು ಗಮನಿಸಿದ್ವಿ, ನಿನ್ನೆ ದೆಹಲಿಯಲ್ಲಿ ಕೂತ್ಕೊಂಡು ಡಿಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ನಾನು ಒಂದು ಪಕ್ಷದ ಕಾರ್ಯಕರ್ತನಾಗಿಯೂ ಕೂಡ ಕೆಲಸ ಮಾಡೋದಕ್ಕೆ ರೆಡಿ ಆಗಿದ್ದೀನಿ ಅಂತ. ಆದರೆ ಇದೇನು ಶಸ್ತ್ರತ್ಯಾಗ ಮಾಡಿಬಿಟ್ರಾ ಅಥವಾ ಇನ್ನೊಂದು ಏನಾದರೂ ತಂತ್ರವನ್ನು ರೂಪಿಸ್ಕೊಂಡಿದ್ದಾರಾ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳು ನಮ್ಮ ಮುಂದೆ ಇತ್ತು. ಅದನ್ನು ಗಮನಿಸಿದಾಗ ಈಗ ಬೆಂಗಳೂರಿಗೆ ಮರಳಿ ಬಂದು ಅಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಹಾಗಾದರೆ ಇದು ಯಾವ ರೀತಿಯ ತಂತ್ರವನ್ನು ರೂಪಿಸಿದ್ದಾರೆ? ಯಾಕಂದರೆ ದೆಹಲಿಯಲ್ಲಿ ವರ್ಕೌಟ್ ಆಗಿಲ್ಲ ಅಂತ ಮತ್ತೆ ಬೆಂಗಳೂರಿಗೆ ವಾಪಸ್ಸಾಗಿ ಇಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿರೋದು ಯಾಕೆ? ಏನೆಲ್ಲ ಮಾತುಕತೆ ನಡೆದಿದೆ, ಇನ್ನೆಲ್ಲ ವಿಚಾರ ನಡೆದಿರ್ಬೋದು ಅನ್ನುವಂಥ ಪ್ರಶ್ನೆಗಳು ನಮ್ಮ ಮುಂದೆ ಇದೆ. ಇನ್ನು ಅದೇ ರೀತಿಯಾಗಿ ಜನವರಿ 25ಕ್ಕೆ ಒಂದು ಏನೋ ಸಿದ್ದರಾಮಯ್ಯ ತವರು ಊರಲ್ಲಿ ಸಿದ್ದರಾಮಯ್ಯ ಸಮಾವೇಶವನ್ನು ನಡೆಸೋಕೆ ರೆಡಿಯಾಗಿದ್ದಾರೆ. ಇದು ಕೂಡ ಡಿಕೆಯ ಒಂದು ಮುಂದೆ ಇರುವಂಥ ಒಂದು ಸವಾಲು ಕೂಡ ಹೌದು. ಯಾಕಂದರೆ ಈಗ ಇದು ಯಾರು ಸಿದ್ದರಾಮಯ್ಯ ಪರವಾಗಿ ಎಷ್ಟು ಬೆಂಬಲಿಗರಿದ್ದಾರೆ, ಅಹಿಂದ ಸಮಾವೇಶ ಏನು ನಡೆಯುತ್ತೆ, ಇದು ಸಿದ್ದರಾಮಯ್ಯ ಪರ ಎಷ್ಟು ಬೆಂಬಲ ಇದೆ, ಇದು ಒಂದು ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಡೋಕೆ ಒಂದು ಸಮಾವೇಶ ನಡೆಯುವಂಥದ್ದು. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿರುವಂಥದ್ದು. ಅಧಿಕಾರ ಹಂಚಿಕೆ, ಖರ್ಗೆ ಡಿಕೆ ರಹಸ್ಯ ಮಾತುಕತೆ, ನಾಯಕತ್ವ ಬದಲಾವಣೆ ಬಗ್ಗೆ ನನಗೆ ಕ್ಲಾರಿಟಿ ಕೊಡಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಡಿಕೆಶಿ ಪಟ್ಟನ್ನ ಹಿಡಿದಿದ್ದಾರೆ. ನನಗೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಕೊಡಿಸಿ, ನಾನು 2 ದಿನ ಠಿಕಾಣಿ ಹೊಡೆದೆ, ಆದರೂ ಕೂಡ ಅವಕಾಶ ಸಿಕ್ಕಿಲ್ಲ. ಹೈಕಮಾಂಡ್ ತೀರ್ಮಾನಕ್ಕಾಗಿ ನಾನು ಕಾಯ್ತಾ ಇದ್ದೇನೆ. ಸಿಎಂ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಎಂದಿದ್ದಾರೆ. ಹೀಗಾಗಿ ನೀವು ಹೇಳಿಕೆ ಕೊಟ್ಟಿದ್ದಕ್ಕೂ ನಾನು ಬದ್ಧನಿದ್ದೇನೆ. ರಾಹುಲ್ ಗಾಂಧಿಯ ಮೀಟ್ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಸಿಎಂ ಆಪ್ತರು ಡಿನ್ನರ್ ಮೀಟಿಂಗ್ ಸಭೆ ಮಾಡ್ತಿದ್ದಾರೆ. ಸಿಎಂ ಮಗ ಯತೀಂದ್ರ ಈಗಾಗಲೇ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕವೂ ಗೊಂದಲ ಹೆಚ್ಚಾಗಿದೆ. ಇದೀಗ ಇದರ ಬಗ್ಗೆಯೂ ಹೈಕಮಾಂಡ್ ಗಮನ ಕೊಡಬೇಕು ಅಂತ ಡಿಕೆ ಶಿವಕುಮಾರ್ ಪಟ್ಟನ್ನ ಹಿಡಿದಿದ್ದಾರೆ. ನನಗೆ ನೀಡಿದ ಭರವಸೆ ಬಗ್ಗೆ ಹೈಕಮಾಂಡ್ ಚರ್ಚಿಸಲಿ. ಗದ್ದುಗೆ ಏರಲು ಡಿಕೆ ಶಿವಕುಮಾರ್ ಶತ ಪ್ರಯತ್ನ ಇದು. ನಾನು 2 ದಿನ ಡೈಲಿಗೆ ಹೋಗಿ ಠಿಕಾಣಿ ಹೂಡಿದ್ರು ಕೂಡ ನನಗೆ ರಾಹುಲ್ ಗಾಂಧಿ ಭೇಟಿ ಆಗಲಿಲ್ಲ. ಹೀಗಾಗಿ ನಾನು ರಾಹುಲ್ ಗಾಂಧಿಯವರ ಭೇಟಿ ಆಗಬೇಕು. ಯಾಕಂದರೆ ನನಗೆ ಏನು ಭರವಸೆಯನ್ನು ಕೊಟ್ಟಿದ್ರೋ ಆ ಭರವಸೆ ತಕ್ಕಂತೆ ನಡಿಬೇಕು. ಈಗಾಗಲೇ ಡಿನ್ನರ್ ಪಾಲಿಟಿಕ್ಸ್ಗಳು ಕೂಡ ಹೆಚ್ಚಾಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ತಕ್ಷಣವೂ ಕೂಡ ಸಾಕಷ್ಟು ಗೊಂದಲಗಳು ಹೆಚ್ಚಾಗಿದೆ. ಹೀಗಾಗಿ ನನಗೆ ಯಾವುದೇ ರೀತಿಯಾದಂಥ ಕ್ಲಾರಿಟಿ ಸಿಗ್ತಿಲ್ಲ. ಕ್ಲಾರಿಟಿ ಕೊಡಿಸಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಈಗಾಗಲೇ ನಾವು ಗಮನಿಸ್ತಿದ್ದೀವಿ, ಯಾಕಂದ್ರೆ ರಾಜಕೀಯವಾಗಿ ಒಂದು ಕುರ್ಚಿ ಕಾದಾಟ ಎಷ್ಟರ ಮಟ್ಟಿಗೆ ಅತಿರೇಕಕ್ಕೆ ಹೋಗಿದೆ ಅಂತ. ಇದೀಗ ಡಿಕೆ ಶಿವಕುಮಾರ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ಎಸ್ ವನಿತಾ, ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಕಳೆದ 1 ತಿಂಗಳಿಂದ ಕೂಡ ಕುರ್ಚಿ ಕಚ್ಚಾಟ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಈ ವಿಚಾರವಾಗಿ ಹೈಕಮಾಂಡ್ ನಾಯಕರೇ ಗೊಂದಲ ಬಗೆಹರಿಸಬೇಕು ಅಂತ ಒಂದ್ ಕಡೆ ಡೆಲ್ಲಿ ಟೂರ್ ಅನ್ನ ಡಿಕೆ ಶಿವಕುಮಾರ್ ಅವರು ಬಳಸ್ತಾ ಇದ್ರೆ, ಇನ್ನೊಂದ್ ಕಡೆ ಸಿದ್ದರಾಮಯ್ಯನವರು ರಾಜ್ಯದಲ್ಲೇ ಉಳಿದುಕೊಂಡು ಎಲ್ಲೂ ಕೂಡ ದೆಹಲಿಗೆ ಹೋಗದಂತೆ ಹೈಕಮಾಂಡ್ ನವರೇ ಇದನ್ನ ಬಗೆಹರಿಸಲಿ ಅಂತ ಒಂದಿಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರೆ, ನೋಡಿದ್ರೆ ಇದಕ್ಕೆಲ್ಲ ಟ್ವಿಸ್ಟ್ ಕೊಡೋ ರೀತಿಯಲ್ಲಿ ಮೊನ್ನೆ ಅಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಡ್ತಾರೆ. ಇದ್ರಲ್ಲಿ ಯಾವುದೇ ಹೈಕಮಾಂಡ್ ಇನ್ವಾಲ್ವ್ಮೆಂಟ್ ಇರೋದಿಲ್ಲ, ನೀವಿಬ್ರು ಮಾಡ್ಕೊಂಡಿರುವಂತ ಗೊಂದಲವನ್ನ ನೀವೇ ಸರಿ ಮಾಡಿಕೊಳ್ಬೇಕು ಅಂತ ಒಂದು ಹೇಳಿಕೆಯನ್ನ ಸಾಕಷ್ಟು ಗೊಂದಲ ಕೂಡ ಸೃಷ್ಟಿ ಮಾಡಿದ್ದಾರೆ. ಅದರಲ್ಲೂ ಡಿಕೆ ಶಿವಕುಮಾರ್ ಅವರು ಒಂದು ದೊಡ್ಡ ಮಟ್ಟದ ಆಶೆಯನ್ನೇ ಹೊಂದ್ಕೊಂಡಿದ್ರು, ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ಹೇಳುತ್ತೆ ಸಿದ್ದರಾಮಯ್ಯನವರಿಗೆ ಕುರ್ಚಿ ಬಿಟ್ಕೊಡೋದಕ್ಕೆ ಅಂತ. ಆದ್ರೆ ಎಲ್ಲ ಒಂದ್ ಕಡೆ ಹೈಕಮಾಂಡ್ ಈ ಹೇಳಿಕೆ ಕೊಟ್ಟಿರೋದು ಬಹಳ ದೊಡ್ಡ ತಲೆನೋವಾದಂತೆ ಕಂಡು ಬರ್ತಾ ಇದೆ ಡಿಕೆ ಶಿವಕುಮಾರ್ ಅವರಿಗೆ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಆಪ್ತ ಬಣ್ಣದಲ್ಲಿ ಗುರುತಿಸ್ಕೊಂಡವ್ರಿಗೂ ಎಲ್ಲರಿಗೂ ಕೂಡ ಮತ್ತೆ ಒಂದ್ ರೀತಿಯಾಗಿ ಆಕ್ಟಿವ್ ಆಗೋ ರೀತಿಯಲ್ಲಿ ಕೂಡ ಈ ವಾತಾವರಣ ಸೃಷ್ಟಿಯಾಗಿದೆ. ಸದ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆ ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬೋದು. ಇದೆಲ್ಲವೂ ಆದ ಬಳಿಕ ನಿನ್ನೆ ದೆಹಲಿಯಲ್ಲಿ ಕೂಡ ಅಷ್ಟೇ ಡಿಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ನಾನು ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಅವ್ರಿಗೆ ಹೋಗಿ ಭೇಟಿ ಮಾಡಿ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗಲ್ಲ, ನಾನು ಒಂದು ಕಾರ್ಯಕರ್ತನ ರೀತಿಯಲ್ಲೇ ಇದ್ದೀನಿ ಅಂತ. ಅದೇ ರೀತಿಯಲ್ಲಿ ಇವತ್ತು ಕೂಡ ಅದೇ ಮಾತನ್ನ
ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಭೇಟಿ ಮಾಡಿ ಹೊರಗೆ ಬಂದ ಬಳಿಕವೂ ಕೂಡ ಅದೇ ಮಾತನ್ನ ಹೇಳಿದ್ದಾರೆ. ನಾನು ಪಕ್ಷಕ್ಕಾಗಿ ಸಾಕಷ್ಟು ಮಾಡಿದ್ದೇನೆ, ಎಲ್ಲರ ರೀತಿ ಕೇವಲ ಫೋಟೋಗೆ ಮಾತ್ರ ಗುರುತಿಸ್ಕೊಂಡಿಲ್ಲ, ಪಕ್ಷಕ್ಕೋಸ್ಕರ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಿದ್ದೇನೆ, ಪಕ್ಷಕ್ಕಾಗಿ ಹೋರಾಟ ಮಾಡಿದ್ದೇನೆ ಅಂತ ಒಂದಿಷ್ಟು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಡ್ತಾರೆ. ಜೊತೆಗೆ ಈಗಾಗಲೇ 27ನೇ ತಾರೀಕು CWC ಮೀಟಿಂಗ್ ಕೂಡ ಇದೆ. ಆ CWC ಮೀಟಿಂಗ್ ಗೆ ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಬಂದಿದೆ. ನೇರವಾಗಿ ಡಿ ಕೆ ಶಿವಕುಮಾರ್ ಅವರೇ ಹೇಳ್ತಾರೆ. ಜೊತೆಗೆ ಸಿಎಂ ಅವರಿಗೆ ಮಾತ್ರ ಆಹ್ವಾನ ಬಂದಿದೆ. ಜೊತೆಗೆ 2-3 ರಾಜ್ಯದ ಸಿಎಂ ಗಳಿಗೂ ಕೂಡ ಆಹ್ವಾನ ಬಂದಿದೆ. ಒಂದು ವೇಳೆ ಏನಾದ್ರೂ ನನಗೆ ಕರೆದ್ರೆ ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಇಷ್ಟೆಲ್ಲ ಒಟ್ಟಾರೆ ಗಮನಿಸ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಒಂದಿಷ್ಟು ಬೇಡಿಕೆಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಇಟ್ಟಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಏನಂದ್ರೆ ಈಗಾಗಲೇ ಹೈಕಮಾಂಡ್ ಅವರು ಮನವೊಲಿಸಿ ಹೈಕಮಾಂಡ್ ಅವ್ರ ಜೊತೆ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಕೂಡ ಜೊತೆ ನೀವು ಕೂಡ ಚರ್ಚೆ ಮಾಡಿ ಸಿಎಂ ಅವ್ರಿಗೆ ಕುರ್ಚಿ ಬಿಟ್ಕೊಡೋದಕ್ಕೆ ಹೇಳಿ ಅಂತ ಒಂದಿಷ್ಟು ಮನವಿ ಮಾಡದಂತೆ ಕೂಡ ಕಂಡು ಬರ್ತಾ ಇದೆ ವನಿತಾ. ಎಸ್, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇದು ರಾಜ್ಯದಲ್ಲಿ ನಿರ್ಮಾಣ ಆಗಿರುವಂತಹ ಗೊಂದಲ, ಇದನ್ನ ನೀವೇ ಸರಿಪಡಿಸಿಕೊಳ್ಬೇಕು ಅಂತ. ಅದಾದ ಬಳಿಕ ಕೂಡ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಧಾವಿಸ್ತಾರೆ. ಆದರೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿ ಆಗೋದಿಲ್ಲ, ನಿರಾಶೆಯಿಂದ ಮತ್ತೆ ಮರಳುತ್ತಾರೆ. ಅಲ್ಲೇ ನಿಂತು ಒಂದು ವೈರಾಗ್ಯವಾದಂಥ ಮಾತನ್ನ ಕೂಡ ಆಡ್ತಾರೆ. ಇದೆಲ್ಲ ಆದಮೇಲೆ ಇದೀಗ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮನವೊಲಿಸಿ ರಾಹುಲ್ ಗಾಂಧಿಯನ್ನ ನಾನು ಮೀಟ್ ಮಾಡಬೇಕು, ರಾಹುಲ್ ಗಾಂಧಿ ಜೊತೆ ನಾನು ಚರ್ಚೆ ಮಾಡಬೇಕು, ಅವಕಾಶ ಮಾಡಿಕೊಡಿ ಅನ್ನುವಂಥ ಒಂದು ಮನವಿಯನ್ನು ಇಡೋದ್ರ ಜೊತೆಗೆ ನನಗೆ ಕ್ಲಾರಿಟಿ ಕೊಡಿ ಅನ್ನುವಂಥ ಒಂದು ವಿಷಯವನ್ನು ಇಡೋದ್ರ ಜೊತೆಗೆ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿಯಾಗಿರುವಂಥದ್ದು. ಇದೆಲ್ಲ ಯಾವ ರೀತಿಯಾದಂಥ ತಿರುವನ್ನು ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕು.